ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಒಳ್ಳೆ ವಿಡಿಯೋ ಏನಂದರೆ, ಆಗಸ್ಟ್ 28ನೇ ತಾರೀಕು ಬಂದು ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಎರಡೂ ಇದೆ. ಸೊ ಈ ಶ್ರಾವಣದಲ್ಲಿ ಬಂದಿರುವಂತಹ ಮೂರನೇ ವಾರ ಶುಕ್ರವಾರದಲ್ಲಿ ನಮಗೆ ಬಂದಿರುವಂತಹ ಗ್ರಹಣ ಮತ್ತು ಹುಣ್ಣಿಮೆ ಇದು ನಮ್ಮ ದೇಶಕ್ಕೆ ಇದೆಯಾ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಫಸ್ಟ್ ವಿಷಯ ಹೇಳಬೇಕು ಅಂತಂದರೆ, ಇದು ಬೆಳಗ್ಗೆ ಸ್ಟಾರ್ಟ್ ಆಗೋದು 6:53 ಸ್ಟಾರ್ಟ್ ಆಗಿ ಇದು ಮ್ಯಾಕ್ಸಿಮಮ್ ಪೀಕ್ ಲೆವೆಲ್ ಬಂದು 9:43 ಇರುತ್ತೆ. ಟೋಟಲಾಗಿ ಇದು ಎಂಡ್ ಆಗೋದು ಬಂದು 12:31. ಇದು ಇಂಡಿಯನ್ ಟೈಮ್ ಪ್ರಕಾರ ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಈ ಗ್ರಹಣ ಮುಗಿದೋಗುತ್ತೆ. ಸೊ ಇದು ಬೆಳಗ್ಗೆ ಬರ್ತಾ ಇರೋದ್ರಿಂದ ನಮ್ಮ ಇಂಡಿಯಾಗೆ ಇದು ಗೋಚರ ಇಲ್ಲ. ಮತ್ತು ಬಂದು ಇದು ನಮ್ಮ ಇಂಡಿಯಾದಲ್ಲಿ ಇದು ನಮಗೆ ಕಾಣಿಸೋದು ಇಲ್ಲ, ಇದು ನಮಗೆ ಅಪ್ಲಿಕೇಬಲ್ ಆಗೋದು ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಬಂದು ಆದಷ್ಟು ಭಯಪಡುವಂಥ ವಿಷಯ ಏನೂ ಇಲ್ಲ. ಹುಣ್ಣಿಮೆ ಇದೆ, ಗ್ರಹಣ ಇದೆ ಅಷ್ಟೇ. ಹುಣ್ಣಿಮೆ ಅನ್ನೋದು ಇದ್ದೇ ಇದೆ. ಗ್ರಹಣ ಅನ್ನೋದು ನಮ್ಮ ಇಂಡಿಯಾ ದೇಶಕ್ಕೆ ಬಂದು ಇದು ಬಂದು ಗೋಚರನೂ ಆಗಲ್ಲ ಮತ್ತು ಇದು ನಮಗೆ ಅಪ್ಲಿಕೇಬಲ್ಲು ಆಗಲ್ಲ. ಸೊ ಹಾಗಾಗಿ ನೀವು ಹೆದರುವಂಥ ಅವಶ್ಯಕತೆನೋ ಇಲ್ಲ, ಏನಪ್ಪ ಹೇಗಪ್ಪ ಹೊರಗಡೆ ಹೋಗೋದು ಆ ಥರ ಈ ಥರ ಏನೂ ಹೆದರುವಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಇದು ಬೆಳಗ್ಗೆ ಇರೋದು. ಬೇರೆ ದೇಶಗಳಿಗೆ ಗೋಚರ ಇದೆ, ನಮ್ಮ ದೇಶಕ್ಕೆ ಇದು ಬಂದು ಗೋಚರ ಇಲ್ಲ. ಆದ್ರೂ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣ ಅಂತ ಬಂದ ಮೇಲೆ ಅದು ನಮ್ಮ ಮೈಂಡ್ಗೆ ಬಂದುಬಿಡುತ್ತೆ. ಶುದ್ಧವಾಗಿರಬೇಕು, ಮನೆ ನೀಟಾಗಿ ನೋಡ್ಕೋಬೇಕು, ಪೂಜೆಗಳು ಮಾಡಬೇಕು, ನಾವು ನೀಟಾಗಿ ಸ್ನಾನ ಮಾಡ್ಕೋಬೇಕು, ಈಚೆ ಬರಬಾರ್ದು, ಈ ರೀತಿ ಎಲ್ಲನೂ ಇರುತ್ತೆ. ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಸ್ವಲ್ಪ ಪ್ರಿಕಾಷನ್ಸ್ ಜಾಸ್ತಿನೇ ಇರಬೇಕು ಅಂತ ಭಾವಿಸ್ತೀವಿ. ಸೊ ಹಾಗಾಗಿ ನೀವು ನಾರ್ಮಲಾಗಿ ಅವತ್ತು ಬಂದು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ, ಅಡುಗೆ ಎಲ್ಲ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಊಟನೂ ಮಾಡ್ಕೊಳ್ಳಿ. 12:30 ಅಷ್ಟೊತ್ತಿಗೆ ಗ್ರಹಣ ಮುಗಿದೋಗುತ್ತೆ. ಬೇರೆ ದೇಶಕ್ಕೆ ಅಪ್ಲಿಕೇಬಲ್ ಇರೋದು, ಇದು ನಮ್ಮ ದೇಶಕ್ಕಲ್ಲ. ಸೊ ಹಾಗಾಗಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಈ ಸಮಯಗಳಲ್ಲಿ ನೀವು ಮಲ್ಕೋಬೋದು, ನೀವು ನಿದ್ದೆನೂ ಮಾಡ್ಬೋದು, ಆರಾಮಾಗಿ ಹೊರಗಡೆ ಎಲ್ಲನೂ ಓಡಾಡ್ಬೋದು, ಏನು ತೊಂದರೆ ಇಲ್ಲ. ಚಂದ್ರಗ್ರಹಣ ಬಂದು ಅಷ್ಟರ ಮಟ್ಟಿಗೆ ನಿಮಗೆ ತೀಕ್ಷ್ಣವಾಗಿ ಏನೂ ಇರಲ್ಲ. ನಿಮಗೆ ಇನ್ನೂ ನಾನು ತುಂಬಾ ಪಾಲಿಸ್ತೀನಿ ಏನು ಮಾಡೋದು ಅಂದರೆ, ಓಕೆ ನಿಮ್ಮ ಮನಸ್ಸಿನ ಪ್ರಕಾರ ನಿಮ್ಗೆ ಈ ರೀತಿ ಎಲ್ಲ ಭಯ ಅಂತಂದರೆ ಗರಿಕೆ ಹುಲ್ಲುಗಳನ್ನು ತೊಗೊಂಬಂದು ಕಿಟಕಿಗಳ ಹತ್ರ ಇಟ್ಕೊಳ್ಳಿ, ಕುಡಿಯೋ ನೀರಲ್ಲಿ ಹಾಕಿಟ್ಕೊಳ್ಳಿ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳಿ. ಇದು 12:30 ಮುಗಿಯೋದ್ರಿಂದ ಅಲ್ಲಿವರೆಗೂ ನೀವು ಊಟ ಮಾಡದೆ ಎಲ್ಲ ಇರುವಂಥದ್ದು ಬೇಡ. ಸೊ ಊಟ ಎಲ್ಲ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಗ್ರಹಣ 12:30 ಮುಗಿದ್ಮೇಲೆ ಗರಿಕೆ ಹುಲ್ಲನ್ನೆಲ್ಲ ತೆಗೆದು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡಿ. ಸ್ನಾನ ಅನ್ನೋದು ಬೆಳಗ್ಗೆನೇ ಮಾಡಿರಬೇಕು ಪೂಜೆ ಎಲ್ಲ ಮಾಡೋದಕ್ಕೆ. ಇಲ್ಲ ನಾನು 12:30 ಮೇಲೇ ಮಾಡ್ಕೋತೀನಿ ಅಂದರೆ ಅದು ನಿಮ್ಮ ನಂಬಿಕೆ. ಬಟ್ ಇದು ನಮ್ಮ ದೇಶಕ್ಕೆ ಗೋಚರ ಇಲ್ಲ, ಏನು ತೊಂದರೆನೂ ಇಲ್ಲ. ಆರಾಮಾಗಿರಿ, ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.